ಈ ಕಾಲಮಾನದಲ್ಲಿ ಹೀಗೆ ಒಂದು ಮಠ ತನ್ನ ಧಾರ್ಮಿಕತೆಯ ಪರಿಧಿಯ ಆಚೆಗೆ ಹೀಗೆ ವಿಸ್ತರಿಸಿಕೊಂಡದ್ದು ಬಹಳ ಅದ್ಭುತವಾದ ವಿಷಯ. ಇಲ್ಲಿ ಅನ್ನದಾಸೋಹ, ಜ್ಞಾನದಾಸೋಹ, ಹೊಸ ಹೊಸ ಅದ್ಭುತವಾದ ದೇವಾಲಯಗಳ ನಿರ್ಮಾಣ, ಜನರಿಗೆ ಆರೋಗ್ಯ ಕೊಡುವಂತಹ ಆರೋಗ್ಯ ದಾಸೋಹ, ಅದರ ಜೊತೆಗೆ ಜನಗಳಿಗೆ ಬೇರೆ ಬೇರೆ ವಿಷಯಗಳಲ್ಲಿ ಜ್ಞಾನ ತಂತ್ರಜ್ಞಾನಗಳನ್ನು, ವಿಜ್ಞಾನವನ್ನು ಸಂವಹನಗೊಳಿಸುವಂತಹ ವಿಧಾನಗಳು, ಇದೆಲ್ಲದಕ್ಕೆ ಬೆಳೆದುಕೊಂಡು ಬಂದಿದೆ. ಪರಮ ಪೂಜ್ಯ ಶ್ರೀ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಕಾಲಾನಂತರ ಈ ಪೀಠದ ಜಗದ್ಗುರುಗಳಾಗಿ ಬಂದಂಥ ಪೂಜ್ಯ ನಿರ್ಮಲಾನಂದನಾಥ ಶ್ರೀಗಳು ನಿಜವಾದ ಅರ್ಥದಲ್ಲಿ, ಹೊಗಳಿಕೆ ಮಾತಿಗಲ್ಲ, ನಿಜವಾದ ಅರ್ಥದಲ್ಲಿ ಬಹುಶಃ ಅವರಿಗೆ ಅಧ್ಯಾತ್ಮದಲ್ಲಿ, ಸಾಹಿತ್ಯದಲ್ಲಿ ಆಸಕ್ತಿ ಇರೋ ಹಾಗೆ ವಿಜ್ಞಾನ ತಂತ್ರಜ್ಞಾನಗಳಲ್ಲೂ ಆಸಕ್ತಿ ಇದೆ, ಸಾಮಾಜಿಕವಾದ ವಿಷಯಗಳಲ್ಲೂ ಆಸಕ್ತಿ ಇದೆ, ಈ ದಿನದ ರಾಜಕಾರಣದಲ್ಲಿ ಆಸಕ್ತಿ ಇದೆ, ಜಗತ್ತಿನ ವಿದ್ಯಮಾನಗಳಲ್ಲಿ ಆಸಕ್ತಿ ಇದೆ. ಹಲವಾರು ಭಾಷೆಗಳನ್ನು ಬಹಳ ಗಾಢವಾಗಿ ಅಧ್ಯಯನ ಮಾಡಿರುವಂಥವರು, ಹಲವಾರು ಜ್ಞಾನ ಶಾಖೆಗಳನ್ನು ಬಹಳ ಗಾಢವಾಗಿ ಅಧ್ಯಯನ ಮಾಡುವಂಥವರು, ಅಧ್ಯಾತ್ಮವನ್ನು ಪ್ರಾಕ್ಟೀಸ್ ಮಾಡ್ತಾ ಇರೋರು ಆ ಸಾಧಕರು. ಅವರ ಕರ್ಣಧಾರದಲ್ಲಿ ಈ ದಿನದ ಕನ್ನಡ ಸಾಹಿತ್ಯ ಮತ್ತು ವರ್ತಮಾನ ಅನ್ನುವ ಈ ಸಂವಾದಗೋಷ್ಠಿ ನಡೀತಾ ಇದೆ. ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯ ಇದರ ಆತಿಥ್ಯದ ಹೊಣೆಗಾರಿಕೆಯನ್ನು ವಹಿಸಿದೆ. ಪರಮ ಪೂಜ್ಯ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶೈಕ್ಷಣಿಕವಾಗಿ ಎಷ್ಟು ಪ್ರಗತಿ ಸಾಧಿಸಿದೆ ಎಂಬುದು ಎಲ್ಲರಿಗೂ ಗೊತ್ತು. ಶಿಕ್ಷಣದ ಜೊತೆಗೆ ಶಿಕ್ಷಣೇತರವಾಗೂ ಸಹ ನಮ್ಮ ವಿದ್ಯಾರ್ಥಿಗಳನ್ನ ಸರ್ವಾಂಗೀಣ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಧ್ಯೇಯ. ಆ ದೃಷ್ಟಿ ಇಟ್ಕೊಂಡು ಇವತ್ತು ಆದಿಚುಂಚನಗಿರಿ ಸಾಹಿತ್ಯ ಮತ್ತು ಸಂವಾದ ಅನ್ನೋ ಕಾರ್ಯಕ್ರಮನ ನಮ್ಮ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯದವರು ಪ್ರಾರಂಭಿಸಿದ್ದೇವೆ. ಇದು ಪ್ರಾರಂಭ ಮಾತ್ರ. ಇನ್ನು ಮುಂದೆ ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ಶಿಕ್ಷಣ ಸಂಸ್ಥೆಗಳು ಈ ಬ್ಯಾನರ್ ಅಡಿಯಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತೀವಿ. ಇದು ಮೊದಲನೇ ಕಾರ್ಯಕ್ರಮ ಈಗ ಉದ್ಘಾಟನೆ ಆಗಿದೆ. ಸುಮಾರು ಒಂದು 30 ಜನ ಹೆಸರಾಂತ ಸಾಹಿತಿಗಳನ್ನ ಕರೆಸಿದೀವಿ. ಈಗ ವಿಚಾರಗೋಷ್ಠಿ ನಡೀತಾ ಇದೆ. ಮಧ್ಯಾಹ್ನ 13 ಜನ ಕವಿಗಳು ತಮ್ಮ ಕವನಗಳನ್ನ ವಾಚನ ಮಾಡಲಿದ್ದಾರೆ. ಇದರಿಂದ ನಮ್ಮ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಬಗ್ಗೆ, ವರ್ತಮಾನದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಜ್ಞಾನವನ್ನ ಹಂಚಬೇಕು ಎನ್ನುವುದು ನಮ್ಮ ಉದ್ದೇಶ. ನಾನು ಡಾಕ್ಟರ್ KS ಗಂಗಾಧರ, ಡೀನ್ ಮತ್ತು ಪ್ರಾಂಶುಪಾಲ, BGS ಮೆಡಿಕಲ್ ಕಾಲೇಜ್, ನಗರ. ಶ್ರೀಗಳು ಕೂಡ ಸಂಪೂರ್ಣ ಭಾಗವಹಿಸಿರುವಂತಹ ಅವರ ಒತ್ತಾಸೆ ಮೇಲೇನೆ ಇದು ನಾವು ಶುರು ಮಾಡಿರೋದು. ಅವರು ಬರೀ ನೀವು ಅಕಾಡೆಮಿಕ್ಸ್ ಅಂತ ಹೇಳ್ತಾ ಇರ್ತೀರಿ. ಶಿಕ್ಷಣ ಒಂದು ಕೊಟ್ರೆ ಸಾಲದು, ಸಾಹಿತ್ಯ ಮತ್ತು ವರ್ತಮಾನದ ಬಗ್ಗೆನೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಜ್ಞಾನ ಇರಬೇಕು ಅಂತ ಅವರ ಒತ್ತಾಸೆಯಿಂದ ಈ ಕಾರ್ಯಕ್ರಮನ ಆರಂಭಿಸಿದ್ದೇವೆ. ಇವತ್ತು ಪೂರ್ಣ ಬೆಳಗ್ಗೆಯಿಂದ ಸಂಜೆವರೆಗೂ ನಮ್ಮ ಜೊತೆ ಇರ್ತಾರೆ. ಇಡೀ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ. ಅವರ ಸಂಪೂರ್ಣ ಸಹಕಾರ, ಒತ್ತಾಸೆ ಇದಕ್ಕೆ ಇದೆ.